ಕೇಳಿದ್ದೀರಾ? ಬದನೆಕಾಯಿ ಪಲ್ಯದ ಕಥೆ. ತೆನಾಲಿ ರಾಮ ಹೇಗೆ ತಪ್ಪಿಸಿಕೊಂಡನು? ಒಂದು ಕಾಲದಲ್ಲಿ ವಿಜಯನಗರದಲ್ಲಿ ಕೃಷ್ಣದೇವರಾಯ ಎಂಬ ಒಬ್ಬ ರಾಜ ಇದ್ದನು. ಅವನ ತೋಟದಲ್ಲಿ ವಿಶೇಷವಾದ ಬದನೆಕಾಯಿ ಬೆಳೆದಿತ್ತು. ಆ ಬದನೆಕಾಯಿ ತುಂಬಾ ರುಚಿಯಾಗಿತ್ತು ಮತ್ತು ಅದರೊಳಗೆ ಬೀಜಗಳಿರಲಿಲ್ಲ. ಅದನ್ನು ರಾಜನು ಮಾತ್ರ ತಿನ್ನುತ್ತಿದ್ದನು. ತೋಟವನ್ನು ಕಾವಲುಗಾರರು ಕಾಪಾಡುತ್ತಿದ್ದರು. ಒಂದು ದಿನ ರಾಜನು ಮಂತ್ರಿಗಳಿಗೆ ವಿಶೇಷ ಊಟ ಮಾಡಿಸಿದನು. ಅಲ್ಲಿ ಬದನೆಕಾಯಿ ಪಲ್ಯ ಕೂಡ ಇತ್ತು. ತೆನಾಲಿ ರಾಮನು ಅದನ್ನು ತಿಂದನು. ಅವನಿಗೆ ತುಂಬಾ ಇಷ್ಟವಾಯಿತು. ಮನೆಗೆ ಹೋದ ಮೇಲೂ ಆ ರುಚಿಯನ್ನು ಮರೆಯಲಿಲ್ಲ. ಮನೆಗೆ ಹೋಗಿ ತನ್ನ ಹೆಂಡತಿಗೆ ಆ ಪಲ್ಯದ ಬಗ್ಗೆ ಹೇಳಿದನು. ಅವಳಿಗೂ ಬದನೆಕಾಯಿ ಪಲ್ಯ ತುಂಬಾ ಇಷ್ಟವಿತ್ತು. ಅವಳು ಬದನೆಕಾಯಿ ತಂದುಕೊಡು ಎಂದು ಕೇಳಿದಳು. ಆದರೆ ರಾಜನು ತೋಟವನ್ನು ತುಂಬಾ ಕಾಪಾಡುತ್ತಿದ್ದನು. ಒಂದು ಬದನೆಕಾಯಿ ಕಡಿಮೆಯಾದರೂ ರಾಜನು ಗಮನಿಸುತ್ತಾನೆ. ಇದರಿಂದ ತೆನಾಲಿಗೆ ಭಯವಾಯಿತು. ಆದರೂ ಅವನ ಹೆಂಡತಿ ಕೇಳುತ್ತಲೇ ಇದ್ದಳು. ಕೊನೆಗೆ ತೆನಾಲಿಗೆ ಬೇರೆ ದಾರಿ ಇರಲಿಲ್ಲ. ಆ ಸಂಜೆ ಅವನು ತೋಟಕ್ಕೆ ಹೋದನು. ಗೋಡೆಯನ್ನು ಹಾರಿ ಕೆಲವು ಬದನೆಕಾಯಿಗಳನ್ನು ಕಿತ್ತುಕೊಂಡನು. ಯಾರೂ ಅವನನ್ನು ನೋಡಲಿಲ್ಲ. ಮನೆಗೆ ಬಂದ ಮೇಲೆ ಅವನ ಹೆಂಡತಿ ರುಚಿಯಾದ ಪಲ್ಯ ಮಾಡಿದರು. ಇಬ್ಬರೂ ಸಂತೋಷವಾಗಿ ತಿಂದರು. ಮಗನಿಗೂ ಕೊಡಬೇಕು ಎಂದು ಅವಳಿಗೆ ಅನಿಸಿತು. ಆದರೆ ತೆನಾಲಿ ಹೇಳಿಬಿಟ್ಟರೆ ಸಮಸ್ಯೆ ಬರುತ್ತದೆ ಎಂದು ಭಯಪಟ್ಟನು. ಆದರೂ ಅವಳು ಒಪ್ಪಲಿಲ್ಲ. ತೆನಾಲಿ ರಾಮನು ಒಂದು ಉಪಾಯ ಯೋಚಿಸಿದನು. ನೀರು ತೆಗೆದುಕೊಂಡು ಮೇಲಕ್ಕೆ ಹೋದನು. ಮಲಗಿದ್ದ ಮಗನ ಮೇಲೆ ನೀರು ಹಾಕಿದನು. ಮಗನು ಎದ್ದು ಮಳೆ ಬರುತ್ತಿದೆ ಎಂದುಕೊಂಡನು. ಅವನನ್ನು ಒಳಗೆ ಕರೆದುಕೊಂಡು ಬಂದು ಅನ್ನ ಮತ್ತು ಬದನೆಕಾಯಿ ಪಲ್ಯವನ್ನು ತಿನ್ನಿಸಿದನು. ತೆನಾಲಿ ಜೋರಾಗಿ ಮಳೆ ಬಂದಿದೆ ಎಂದು ಹೇಳಿದನು. ಮಗನಿಗೆ ಅದು ನಿಜವೆಂದು ಅನಿಸಿತು. ಮುಂದಿನ ದಿನ ಬೆಳಿಗ್ಗೆ ತೋಟದಲ್ಲಿ ಕೆಲವು ಬದನೆಕಾಯಿಗಳು ಕಾಣಿಸಲಿಲ್ಲ. ಕಾವಲುಗಾರನು ಅದನ್ನು ಗಮನಿಸಿದನು. ಅವನು ರಾಜನಿಗೆ ಹೇಳಿದನು. ರಾಜನು ಇದನ್ನು ಗಂಭೀರವಾಗಿ ತೆಗೆದುಕೊಂಡನು. ಕಳ್ಳನನ್ನು ಹಿಡಿಯಲು ಬಹುಮಾನ ಘೋಷಿಸಿದನು. ಮುಖ್ಯಮಂತ್ರಿ ಅಪ್ಪಾಜಿ ಇದನ್ನು ತೆನಾಲಿಯೇ ಮಾಡಿರಬಹುದು ಎಂದು ಶಂಕಿಸಿದನು. ರಾಜನು ತೆನಾಲಿಯನ್ನು ಕರೆಯಿಸಿದನು. ತೆನಾಲಿ ನನಗೆ ಗೊತ್ತಿಲ್ಲ ಎಂದನು. ನಂತರ ಮಗನನ್ನು ಕರೆಸಿದರು. ನಿನ್ನೆ ಏನು ತಿಂದೆ ಎಂದು ಕೇಳಿದರು. ಮಗನು ಬದನೆಕಾಯಿ ಪಲ್ಯ ತುಂಬಾ ರುಚಿಯಾಡಿತ್ತು ಎಂದನು. ಎಲ್ಲರೂ ಆಶ್ಚರ್ಯಪಟ್ಟರು. ತೆನಾಲಿ ಅವನು ಕನಸು ಕಂಡಿರಬಹುದು ಎಂದನು. ರಾಜನು ಹುಡುಗನನ್ನು ಮತ್ತೆ ಕೇಳಿದನು. ಮಗನು ರಾತ್ರಿ ಮಳೆ ಬರುತ್ತಿತ್ತು ಎಂದನು. ಆದರೆ ಆ ದಿನ ಮಳೆ ಬಂದಿರಲಿಲ್ಲ. ಎಲ್ಲರೂ ಹುಡುಗನು ಕನಸು ಕಂಡನೆಂದು ನಂಬಿದರು. ಹೀಗಾಗಿ ತೆನಾಲಿ ತಪ್ಪಿಸಿಕೊಂಡನು. ನಂತರ ತೆನಾಲಿ ಸತ್ಯವನ್ನು ಹೇಳಿದನು. ತಾನು ಮಾಡಿದ ತಪ್ಪನ್ನು ಒಪ್ಪಿಕೊಂಡನು. ರಾಜನು ಅವನ ಬುದ್ಧಿಯನ್ನು ಮೆಚ್ಚಿದನು. ಅವನನ್ನು ಕ್ಷಮಿಸಿದನು. ಮಕ್ಕಳೇ, ಈ ಕಥೆಯಿಂದ ನಾವು ಏನು ಕಲಿಯಬೇಕು? ಕಳ್ಳತನ ಮಾಡಬಾರದು. ಸತ್ಯ ಹೇಳುವುದು ಒಳ್ಳೆಯದು.